275 ಜೀವಗಳನ್ನು ಬಲಿ ಪಡೆದ ಏರ್ ಇಂಡಿಯಾ ವಿಮಾನ ದುರಂತ ಸ್ಥಳದಲ್ಲಿ ತನಿಖಾ ತಂಡಗಳ ಪರಿಶೀಲನೆ ಇನ್ನಷ್ಟು ಚುರುಕುಗೊಂಡಿದೆ. ಅಮೆರಿಕ ಹಾಗೂ ಬ್ರಿಟನ್ ಅಧಿಕಾರಿಗಳ ತಂಡ ದುರಂತದ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನು ವಿಮಾನ ಪತನಗೊಂಡ ಸ್ಥಳದಲ್ಲಿ ಸರ್ವೆ ನಡೆಸಿರೋ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಧಿಕಾರಿಗಳು ದುರಂತದ ಸತ್ಯ ಪತ್ತೆಗೆ ತನಿಖೆ ತೀವ್ರಗೊಳಿಸಿದ್ದಾರೆ. ಪರಿಶೀಲನೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಬ್ರಿಟನ್ನಿಂದ ಬಂದಿರುವ ಅಧಿಕಾರಿ, ಸದ್ಯಕ್ಕೆ ಏನು ಹೇಳಲಾಗುವುದಿಲ್ಲ, ನಿಮಗೆ ಏನು ಕಾಣುತ್ತಿದೆಯೋ ಅದನ್ನೇ ನಾವು ಪರಿಶೀಲಿಸಿದ್ದೇವೆ ಎಂದಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಮೃತದೇಹದ ಗುರುತು ಪತ್ತೆ ಕಾರ್ಯ ಇನ್ನಷ್ಟು ಚುರುಕುಗೊಂಡಿದೆ. 241 ಮೃತರ ಪೈಕಿ ಡಿಎನ್ಎ ಪರೀಕ್ಷೆ ಮೂಲಕ ಈವರೆಗೂ 100ಕ್ಕೂ ಅಧಿಕ ಮೃತದೇಹಗಳ ಗುರುತು ಪತ್ತೆ ಹಚ್ಚಲಾಗಿದೆ. ಈ ಪೈಕಿ 65 ಮೃತದೇಹಗಳನ್ನು ಆಯಾ ಕುಟುಂಬದವರಿಗೆ ಹಸ್ತಾಂತರಿಸಲಾಗಿದೆ. ಇನ್ನು 130ಕ್ಕೂ ಹೆಚ್ಚು ಮೃತದೇಹಗಳ ಪತ್ತೆ ಕಾರ್ಯ ಬಾಕಿ ಇದ್ದು, ಡಿಎನ್ಎ ಮ್ಯಾಚ್ ಆಗ್ತಿದ್ದಂತೆ ಮೃತದೇಹಗಳನ್ನು ಸಂಬಂಧಿಕರಿಗೆ ಒಪ್ಪಿಸಲಾಗುತ್ತದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಆದರೆ ಬದುಕನ್ನೇ ದುರಂತವಾಗಿ ಅಂತ್ಯಗೊಳಿಸಿದ ಮನೆ ಮಕ್ಕಳ ಮೃತದೇಹಕ್ಕಾಗಿ ಅಹಮದಾಬಾದ್ ಆಸ್ಪತ್ರೆ ಹೊರಗೆ ಕಾಯುತ್ತಿರೋ ಸಂಬಂಧಿಕರ ಆಕ್ರಂದನ ಕರಳು ಹಿಂಡುವಂತಿದೆ. ಪತ್ನಿಯನ್ನ ಕರೆತರಲು ಲಂಡನ್ಗೆ ಹೊರಟಿದ್ದ ವಿಮಾನದಲ್ಲೇ ದುರಂತ ಅಂತ್ಯ ಕಂಡ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ನಡೆಸಲಾಗಿದೆ. ಗುಜರಾತ್ನ ರಾಜ್ಕೋಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಸೇರಿ ಸಾವಿರಾರು ಜನರು ಭಾಗಿಯಾಗಿದ್ದರು. ಲಂಡನ್ನಲ್ಲಿದ್ದ ಮಕ್ಕಳನ್ನ ಭೇಟಿಯಾಗಿ ಪತ್ನಿ ಜೊತೆ ಭಾರತಕ್ಕೆ ವಾಪಸ್ಸಾಗಲು ಜೂನ್ 12ರಂದು ಏರ್ ಇಂಡಿಯಾ ವಿಮಾನ ಹತ್ತಿದ್ದ ವಿಜಯ್ ರೂಪಾನಿ ದುರಂತ ಅಂತ್ಯ ಕಂಡಿದ್ರು. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಮಂಗಳೂರಿನಲ್ಲಿ ಜೀವನದಿಗಳು ತುಂಬಿ ಹರಿಯುತ್ತಿವೆ. ಇನ್ನು ಫಲ್ಗುಣಿ ನದಿ ಮೈದುಂಬಿ ಹರಿಯುತ್ತಿದ್ದು ಭಾರೀ ಪ್ರಮಾಣದ ನೀರು ನುಗ್ಗಿ ಮೋಗೇರ್ಕುದ್ರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ರಭಸವಾಗಿ ಹರಿಯುವ ನೀರಿನಲ್ಲಿ ಜನ ದೋಣಿಗಳ ಮೂಲಕ ಸಂಚಾರ ನಡೆಸಿದ್ದಾರೆ. ಇನ್ನು ಅತ್ಯಪಾಡಿ ಸಮೀಪದ ಮೋಗೇರ ಕುದ್ರುವಿನಲ್ಲಿ 30 ಮನೆ ಜಲಾವೃತವಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧೆಡೆ ಮಳೆ ಆರ್ಭಟ ಮುಂದುವರಿದಿದ್ದು, ಭಟ್ಕಳ, ಹೊನ್ನಾವರ, ಜೊಯ್ಡಾ, ಮುಂಡಗೋಡದಲ್ಲಿ ಅವಾಂತರಗಳು ಸೃಷ್ಟಿಯಾಗಿವೆ. ಭಟ್ಕಳ ತಾಲೂಕಿನ ಅಗ್ಗಾ ಗ್ರಾಮದ ಸೇತುವೆ ಸಂಪೂರ್ಣ ಜಲಾವೃತವಾಗಿದ್ದು ಜನ ಪರದಾಡಿದ್ದಾರೆ. ಇನ್ನು ಹಲವೆಡೆ ಮಳೆ ರಭಸಕ್ಕೆ ಹೆದ್ದಾರಿ ಮೇಲೆ ಬಿದ್ದ ವಿದ್ಯುತ್ ಕಂಬ, ಬೃಹತ್ ಮರಗಳು ಬಿದ್ದು ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ 169ರ ಮೇಲೆ ಗುಡ್ಡ ಕುಸಿದಿದೆ. ಹೆದ್ದಾರಿಯ ಒಂದೇ ಬದಿಯಲ್ಲಿ ವಾಹನಗಳು ಸಂಚರಿಸುತ್ತಿದ್ದು, ಭಾರೀ ವಾಹನಗಳ ಸಂಚಾರ ಸೆಪ್ಟೆಂಬರ್ 30ರವರೆಗೂ ನಿಷೇಧ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕ ಯುವತಿ ಮೇಲೆ ಹಲ್ಲೆ ಮಾಡಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೀಗ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಬೈಕ್ ಟ್ಯಾಕ್ಸಿ ಚಾಲಕನ ಮೇಲೆ ಯುವತಿಯೇ ಮೊದಲು ಹಲ್ಲೆ ನಡೆಸಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯುವತಿ ಶ್ರೇಯಾ ಬಿಟಿಎಂ ಲೇಔಟ್ನಿಂದ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದಾಳೆ. ಬೈಕ್ ಟ್ಯಾಕ್ಸಿ ಚಾಲಕ ಸುಹಾಸ್ ರಸ್ತೆ ನಿಯಮ ಪಾಲಿಸದೆ ಅಡ್ಡಾದಿಡ್ಡಿ ಬೈಕ್ ಓಡಿಸಿದ್ದಾನೆ. ಮ್ಯಾಪ್ನಲ್ಲಿ ಇರುವ ದಾರಿ ಬಿಟ್ಟು ಶಾರ್ಟ್ ಕಟ್ ಅಂತ ಬೇರೆ ಯಾವುದೋ ದಾರಿಯಲ್ಲಿ ಕರೆದೊಯ್ದಿದ್ದಾನೆ ಅಂತ ಶ್ರೇಯಾ ಆರೋಪಿಸಿದ್ದಾಳೆ. Unsafe ride I was feeling. I got down and I spoke, what is the driving, are you looking to the map regarding that? He was responding in the manner. ಇತ್ತ ಸುಹಾಸ್ ನನಗೆ ಇಂಗ್ಲಿಷ್ನಲ್ಲಿ ಕೆಟ್ಟದಾಗಿ ಬೈದ್ರು, ಟಿಫಿನ್ ಬಾಕ್ಸ್ ನಿಂದ ಹೊಡೆದ್ರು, ಅದಕ್ಕೆ ನಾನು ಹೊಡೆದೆ ಎಂದಿದ್ದಾನೆ. ಸರ್ ಈಗ ಪೇಮೆಂಟ್ ಮಾಡ್ಬೇಕಾದ್ರೆ ಹೋಗಿ ಹಂಗಿಂಗೆ ಆಗಲ್ಲ ಹಂಗಿಂದ ಅಲ್ಲೇ ಮಾಡಕ್ಕೆ ಬಂದ್ರು ಸರ್. ಕಾಲ್ ಕಟ್ಟೆಪಟ್ಟೆ ಅಲ್ಲೇ ಮಾಡಕ್ಕೆ ಬಂದರು. ಆಮೇಲೆ ಬ್ಯಾಸ್ಗೆ ತಂದು ಹೊಡೆಯಕ್ಕೆ ಬಂದರು. ಸೊ ಅದು ನನ್ನ ತಪ್ಪಿಲ್ಲ, ಅದು ನಂದೇನು ತಪ್ಪಿಲ್ಲ. ಆಮೇಲೆ ನಾನು ಕೆಟ್ಟ ಬಂದು ಮಾತಾಡ್ತಾರೆ, ಪರ್ಸನ್ ವಿಷಯ ಮಾತಾಡ್ತಾನೆ. ಸೊ ಅದಕ್ಕೆ ನಾನು ಒಂದು ಏಟ್ ಕೊಟ್ಟೆ. ಯುವತಿ ಶ್ರೇಯಾ ಜಯನಗರ ಪೊಲೀಸ್ ಠಾಣೆಯಲ್ಲಿ ಸುಹಾಸ್ ವಿರುದ್ಧ ದೂರು ನೀಡಿದ್ದು, ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಇಬ್ಬರನ್ನು ಠಾಣೆಗೆ ಕರೆಸಿ ಹೇಳಿಕೆಯನ್ನ ಪಡೆದಿದ್ದಾರೆ. ಹೈಕೋರ್ಟ್ ಆದೇಶದಂತೆ ರಾಜ್ಯದಲ್ಲಿ ಸೋಮವಾರದಿಂದ ಅನಧಿಕೃತ ಬೈಕ್ ಟ್ಯಾಕ್ಸಿ ಓಡಾಟ ಸ್ಥಗಿತ ಆಗಿದೆ. ಇನ್ನು ಮುಂದೆ ಅನಧಿಕೃತ ಬೈಕ್ ಟ್ಯಾಕ್ಸಿಗಳು ರಸ್ತೆಗೆ ಇಳಿಯುವಂತಿಲ್ಲ, ಪಿಕಪ್ ಅಥವಾ ಡ್ರಾಪ್ ಮಾಡುವಂತಿಲ್ಲ. ಈ ಹಿನ್ನೆಲೆ ಕಾರ್ಯಾಚರಣೆಗೆ ಇಳಿದಿರುವ ಆರ್ಟಿಒ ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡ್ತಾ ಇದೆ. ಇತ್ತ ಬೈಕ್ ಟ್ಯಾಕ್ಸಿ ಚಾಲಕರಾಗಿ 1 ಲಕ್ಷಕ್ಕೂ ಹೆಚ್ಚು ಜನರು ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಏಕಾಏಕಿ ಬೈಕ್ ಟ್ಯಾಕ್ಸಿ ಸೇವೆಯನ್ನ ನಿಷೇಧ ಮಾಡದಂತೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಸಿಎಂ ಸಿದ್ದರಾಮಯ್ಯ ಹಾಗೂ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಮಹಿಳೆಯ ಬೆತ್ತಲೆ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಆರೋಪದ ಅಡಿ ಕೇರಳದ ಪೆರಿಂಗೊಟ್ಟುಕರ ದೇವಸ್ಥಾನದ ಅರ್ಚಕ ಅರುಣ್ ಅರೆಸ್ಟ್ ಆಗಿದ್ದಾನೆ.
ಮಹಿಳೆ ದೂರು ಹಿನ್ನೆಲೆ ಬೆಂಗಳೂರಿನ ಬೆಳ್ಳಂದೂರು ಪೊಲೀಸರು ಅರ್ಚಕ ಅರುಣ್ನನ್ನ ಬಂಧಿಸಿದ್ದಾರೆ. ಇನ್ನು ದೇವಸ್ಥಾನದ ಮುಖ್ಯ ಅರ್ಚಕ ಉನ್ನಿ ದಾಮೋದರನ್ ಪರಾರಿಯಾಗಿದ್ದಾನೆ. ಬೆಂಗಳೂರಿನ ಮಹಿಳೆ ತನಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಪರಿಹಾರಕ್ಕಾಗಿ ಪೆರಿಂಗೊಟ್ಟುಕರ ದೇವಸ್ಥಾನಕ್ಕೆ ತೆರಳಿದ್ರು. ಈ ವೇಳೆ ಮಹಿಳೆಗೆ ಅರ್ಚಕ ಅರುಣ್ ಪರಿಚಯ ಆಗಿತ್ತು. ಮಹಿಳೆಯ ಮೊಬೈಲ್ ನಂಬರ್ ಪಡೆದಿದ್ದ ಅರ್ಚಕ ಅರುಣ್ ಬೆತ್ತಲೆಯಾಗಿ ಮಹಿಳೆಗೆ ತಡರಾತ್ರಿಯಲ್ಲಿ ವಾಟ್ಸ್ಆಪ್ ಕರೆ ಮಾಡ್ತಾ ಇದ್ದ. ಅಲ್ಲದೆ ಮಾಟ ಮಂತ್ರ ಹೋಗ್ಬೇಕು ಅಂದ್ರೆ ಬೆತ್ತಲಾಗ್ಬೇಕು ಅಂದಿದ್ದ. ಇದಕ್ಕೆ ಮಹಿಳೆ ಒಪ್ಪದಿದ್ದಾಗ ಮಕ್ಕಳು ಸಾಯೋ ಹಾಗೆ ಪೂಜೆ ಮಾಡೋ ಬೆದರಿಕೆ ಹಾಕಿದ್ದ. ಅರ್ಚಕ ಅರುಣ್ ಬೆದರಿಕೆಯಿಂದ ಬೆತ್ತಲೆ ಆಗಿದ್ದ ಮಹಿಳೆಯ ವಿಡಿಯೋವನ್ನ ಅರ್ಚಕ ಅರುಣ್ ರೆಕಾರ್ಡ್ ಮಾಡ್ಕೊಂಡಿದ್ದ. ಅದೇ ವಿಡಿಯೋ ಇಟ್ಕೊಂಡು ಲೈಂಗಿಕ ಸಂಪರ್ಕ ಬೆಳೆಸುವಂತೆ ಬ್ಲಾಕ್ ಮೇಲ್ ಮಾಡಿದ್ದ. ಅರ್ಚಕನ ಹಿಂಸೆ ತಾಳಲಾರದೆ ಕೇರಳಕ್ಕೆ ಹೋಗಿದ್ದ ಮಹಿಳೆಯನ್ನ ಕಾರ್ನಲ್ಲಿ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಕಿರುಕುಳಕ್ಕೆ ಬೇಸೆತ್ತ ಮಹಿಳೆ ಬೆಳ್ಳಂದೂರು ಠಾಣೆಗೆ ದೂರನ್ನ ಕೊಟ್ಟಿದ್ದರು. ಸದ್ಯ ಅರ್ಚಕ ಅರುಣನ್ನ ಬಂಧಿಸಲಾಗಿದ್ದು ಮುಖ್ಯ ಅರ್ಚಕನಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ದೇಶದಲ್ಲಿ ಜಾತಿ ಗಣತಿ ಜನಗಣತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಪ್ರಕಟಿಸಿದೆ. 2027ರ ಮಾರ್ಚ್ 1ರಿಂದ ಸರ್ವೆ ಕಾರ್ಯ ಆರಂಭವಾಗಲಿದೆ. 2026ರ ಅಕ್ಟೋಬರ್ 1ರಿಂದ ಮಳೆ ಹಿಮ ಬೀಳುವ ಪ್ರದೇಶದಲ್ಲಿ ಸರ್ವೆ ಕಾರ್ಯ ನಡೆಯಲಿದೆ. ಹಿಮ ಮಳೆ ಬೀಳುವ ಪ್ರದೇಶಗಳಾದ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ವೆ ನಡೆಸಲಾಗುತ್ತೆ. ಬಳಿಕ 2027ರ ಮಾರ್ಚ್ 1ರಿಂದ ಉಳಿದ ಪ್ರದೇಶಗಳಲ್ಲಿ ಸರ್ವೆ ಕಾರ್ಯ ನಡೆಯಲಿದೆ. ಸರ್ವೆ ಕಾರ್ಯಕ್ಕೆ 34 ಲಕ್ಷ ಗಣತಿದಾರರು ಮತ್ತು ಮೇಲ್ವಿಚಾರಕರ ನೇಮಕ ಮಾಡಲಾಗಿದೆ. 1,30,000 ಜನಗಣತಿ ಕಾರ್ಯನಿರ್ವಾಹಕರನ್ನ ಕೇಂದ್ರ ಸರ್ಕಾರ ನೇಮಿಸಿಕೊಂಡಿದೆ. ಮೊದಲ ಹಂತದಲ್ಲಿ ಪ್ರತಿ ಮನೆಗೂ ಭೇಟಿ ನೀಡಲಿರುವ ಅಧಿಕಾರಿಗಳು ಮನೆಗಳ ಪರಿಸ್ಥಿತಿ, ಆಸ್ತಿ, ಮೂಲ ಸೌಕರ್ಯಗಳ ಕುರಿತು ಮಾಹಿತಿ ಸಂಗ್ರಹಿಸಲಿದ್ದಾರೆ. ಎರಡನೇ ಹಂತದಲ್ಲಿ ಪ್ರತಿ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಇತರೆ ವಿವರವನ್ನ ಸಂಗ್ರಹಿಸಲಿದ್ದಾರೆ. ಸೈಪ್ರಸ್ ರಾಷ್ಟ್ರ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೈಪ್ರಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಮಖಾರಿಯೋಸ್ III ಆಫ್ ಸಫ್ರೈಸ್ ಅತ್ಯುನ್ನತ ನಾಗರಿಕ ಗೌರವವಾಗಿದ್ದು ಮೋದಿ ಅವರಿಗೆ ಪ್ರದಾನ ಮಾಡಲಾಗಿದೆ. ಈ ಪ್ರಶಸ್ತಿಯನ್ನ 140 ಕೋಟಿ ಭಾರತೀಯರಿಗೆ ಸಮರ್ಪಿಸುತ್ತೇನೆ ಅಂತ ಮೋದಿ ಹೇಳಿದ್ದಾರೆ. ಇದಾದ ನಂತರ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ಮೋದಿ ಹಲವು ಒಪ್ಪಂದ ಕುರಿತು ಚರ್ಚೆ ನಡೆಸಿದ್ದಾರೆ. ಅನಾರೋಗ್ಯ ಹಿನ್ನೆಲೆ ಭಾನುವಾರ ಆಸ್ಪತ್ರೆಗೆ ದಾಖಲಾಗಿದ್ದ ಸೋನಿಯಾ ಗಾಂಧಿ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ. ದೆಹಲಿಯ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಸೋನಿಯಾ ಗಾಂಧಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತೆರಿಗೆ ಪಾವತಿಸದೆ ಓಡಾಡುತ್ತಿದ್ದ ಐಷಾರಾಮಿ ಕಾರುಗಳನ್ನು ಮೈಸೂರು RTO ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪುದುಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ತೆರಿಗೆ ಕಟ್ಟದೆ ಕರ್ನಾಟಕದಲ್ಲಿ ಓಡಾಟ ನಡೆಸುತ್ತಿದ್ದ ಬೇರೆ ರಾಜ್ಯದ 5 ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪೋರ್ಷೆ, ರೋಲ್ಸ್ ರಾಯ್ಸ್, ಬೆಂಜ್, ಆಡಿ ಕಾರುಗಳ ಮಾಲೀಕರು 1,80,00,000 ತೆರಿಗೆ ವಂಚಿಸಿದ್ದಾರೆ. ಬಹುನಿರೀಕ್ಷಿತ ಪಾಕಿಸ್ತಾನ ಭಾರತ ನಡುವಿನ ಏಕದಿನ ಪಂದ್ಯ ಹಣಾಹಣಿಗೆ ದಿನಾಂಕ ನಿಗದಿಯಾಗಿದೆ. 2025ರ ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಅಕ್ಟೋಬರ್ 5ರಂದು ಕೊಲಂಬೋದ ಆರ್ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಪಾಕ್ ಮಹಿಳಾ ಕ್ರಿಕೆಟ್ ತಂಡಗಳು ಮುಖಾಮುಖಿಯಾಗಲಿವೆ.